ನನಗೆ ಸರ್ಕಾರಕ್ಕೆ ಏನಾನ ತೊಂದರೆ ಇದ್ದಿದ್ರೆ ನನಗೆ ಹೇಳ್ಬೋದಾಯ್ತು. ನಾನು ಬರಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ, ಎಸ್ಪಿಗೆ ಎಲ್ಲರಿಗೂ, ಡಿಸಿಗೆ ಎಲ್ಲ ಫೋನ್ ಮಾಡಿದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತೇಳಿ. ಏನೂ ಇಲ್ಲ. ನಾನು ದಾರೆಗೆ ಹೋಗಿ ಇನ್ನೇನು 5 ನಿಮಿಷ ರೀಚ್ ಆಗ್ಬೇಕು, ನನ್ನ ಎಸ್ಕಾಟ್ ಅಲ್ಲೇ ನಿಲ್ಸ್ಬಿಟ್ಟ. ಕೆಟ್ಟೋಯ್ತು ಅಂದ್ಬಿಟ್ಟ. ಇನ್ನ 5 ನಿಮಿಷಪ್ಪ ಅಂತ. ಇಲ್ಲ ಸರ್ ಕೆಟ್ಟೋಗ್ಬಿಡ್ತು ಅಂತ ಹೇಳಿದೆ. ಅಲ್ಲ ನಾನು ಯಾಕೆ ನಗರಿ ಅಂತ ಹೇಳಿದ್ರಿ, ನಾನು ನನ್ನ ಎಸ್ಕಾಟ್ ಮಾತ್ರ ಕೆಟ್ಟೋಗಿದೆ ಅಂತ ಹೇಳಿ. ನೋಡಿ ನಿಮ್ಮ ಎಸ್ಕಾಟ್ ಕೆಟ್ಟೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ. ಸರ್ಕಾರನೇ ಕೆಟ್ಟೋಗ್ತೈತೆ ಸರ್, ಸರ್ಕಾರನೇ ಕೆಟ್ಟೋಗ್ತೈತೆ. ಎಸ್ಕಾಟ್ ಯಾಕೆ ಆ ಚಂದ್ರಸ್ವಾಮಿ ಹೇಳಲ್ಲ, ಅದೇ ಅವ್ರದ್ದು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು 2-3 ಸರಿ. ಹೇಳಲ್ಲ ಮನುಷ್ಯ, ನಮ್ಮ ಹತ್ರ ಸಿಕ್ಕಿದಾಗ ಹೇಳ್ತಾರೆ ಅಷ್ಟೇ. ದಾರಾಗ ನಿಂತ್ಕೊಂಡು ಅಧ್ಯಕ್ಷರು ಹೇಳಿ ಬಹಳ ರಾಜ್ ಸ್ಟೇಟ್ಮೆಂಟ್ ಬರ್ತಾ ಇದ್ದೀರಾ. ತಿರ್ಗಾಯ್ತು. ನಾನೇನ್ ಮಾಡಿದೆ, ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನು ರಿಪೇರಿ ಮಾಡಿಸ್ಕೊಂಬಪ್ಪ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿದ್ರೆ ನಾನು 100 ಮೀಟರ್ ಬಂದಿಲ್ಲ, ಹಿಂದೆ ಬರ್ತಾನೆ ಐತೆ ಗಾಡಿ. ಮುಂದೆ ಇದ್ದಿದ್ದ ಗಾಡಿ ಹಿಂದೆ ಬಂದ್ಬಿಡ್ತು. ನಾನು ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರಕ್ 5 ನಿಮಿಷ ಮುಂಚೆ, 5 ನಿಮಿಷ ನನಗೆ ಯಾಲ್ ಗಾಡಿ ನಿಲ್ಸ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ. ರಾಷ್ಟ್ರಧ್ವಜ ಆರಿಸಿದ್ರು. ನಾವು ರಾಷ್ಟ್ರಧ್ವಜ ಗೌರವ ಕೊಡ್ತೀವಿ, ಅದು ಪ್ರಶ್ನೆನೇ ಇಲ್ಲ. ನಾವು ಆ ಧ್ವಜ ಹತ್ರಕ್ಕೂ ಹೋಗಿಲ್ಲ, ಧ್ವಜನೂ ಮುಟ್ಲಿಲ್ಲ, ನಾವು ಧ್ವಜನೂ ಮುಟ್ಲಿಲ್ಲ, ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ. ನಾನು ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂತದ್ದು ಅವಶ್ಯಕತೆ ಏನಿತ್ತು?